ಯೇಸುವಿನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ತಿರುಗಿ ಈ ಬೆಳಗಿನ ಆರಾಧನೆಯಲ್ಲಿ ನಾನು ಆಹ್ವಾನಿಸುವಂತವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ತಿರುಗಿ ಸೇರಿ ಬಂದಿದ್ದೇವೆ. ಆತನನ್ನು ಸ್ತುತಿಸೋಣ, ಆತನನ್ನು ಕೊಂಡಾಡಿದ್ದೇವೆ, ಹಾಡುಗಳ ಮೂಲಕ ಪ್ರಾರ್ಥನೆ ಮಾಡಿದ್ದೇವೆ ಮತ್ತು ದೈವ ಸಂದೇಶದ ಮೂಲಕ ನಾವೆಲ್ಲರೂ ಆಶೀರ್ವಾದ ಹೊಂದುತ್ತೇವೆ ಎಂಬುದಾಗಿ ನಾನು ನಂಬುವಂತವನಾಗಿದ್ದೇನೆ. ತಲೆ ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. आई हम सभी लोग अपने सरों को झुकाएंगे, हम प्रार्थना करेंगे. ಎಲ್ಲಾ ಒಳ್ಳೆ ದಾನಗಳಿಗೆ ಮೂಲಕರ್ತನಾದ ಪರಮ ಪ್ರೀತಿಯುಳ್ಳ ತಂದೆ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ಸ್ವಾಮಿ, ನಾವು ಈ ದಿವಸ ಈ ಒಂದು ಆನ್ಲೈನ್ ಆರಾಧನೆಗಳ ಮಾಧ್ಯಮದ ಮೂಲಕ ನಾವು ನಿನ್ನನ್ನು ಆರಾಧಿಸುವಂತ ಕೃಪೆ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ 4-5 ತಿಂಗಳಿನಿಂದ ನಂಬಿಗಸ್ತಿಕೆಯಿಂದ ನಿನ್ನ ಬಳಿಯಲ್ಲಿ ಸೇರುವಂತ ಪ್ರತಿಯೊಬ್ಬರ ಹೃದಯ, ಮನಸ್ಸು, ಜೀವಿತ, ಕುಟುಂಬಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲಾರ ಮಧ್ಯದಲ್ಲಿ ಪ್ರಸನ್ನನಾಗಿದ್ದಿ, ಎಲ್ಲಾರನ್ನು ನಡೆಸುತ್ತಾ ಇದ್ದಿ, ಎಲ್ಲಾರಿಗೆ ಬೇಕಾಗಿರುವಂತಹ ಸಹಾಯಗಳನ್ನು ಮಾಡುತ್ತಾ ಇದ್ದಿ, ಎಲ್ಲಾರಿಗೆ ಎಲ್ಲಾ ಸವಲತ್ತುಗಳನ್ನು ಕೊಡುತ್ತಾ ಇದ್ದೀನಿ. ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರಿಗೆ ಸ್ವಾಮಿ ದಿನನಿತ್ಯದ ಆಹಾರವನ್ನು ಒದಗಿಸಿದ್ದಿ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳನ್ನು, ವ್ಯವಸಾಯಗಳನ್ನು ಮಾಡಿಕೊಂಡು ಹೋಗುವಂತ ಕೃಪಾಶ್ರಯಗಳನ್ನು ಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲಾ ಬಡತನದ ಮಧ್ಯದಲ್ಲಿ, ಹಣದ ಕೊರತೆಗಳ ಮಧ್ಯದಲ್ಲಿ ಸ್ವಾಮಿ, ಇನ್ನು ಅನೇಕ ಬಡ ಜನ ಮಕ್ಕಳನ್ನು ಸಹಾಯ ಮಾಡ್ತಾ ಇದ್ದೆ, ಅವರಿಗೆ ನಿನಗೆ ಸ್ತೋತ್ರ ಹೇಳುವಂತವರಾಗಿದ್ದೇವೆ ತಂದೆ ಆ ದೇವರು. ಈಗಾಗಲೇ ಅನೇಕ ಸ್ಥಳಗಳಲ್ಲಿ ಪರಿಸ್ಥಿತಿಗಳು ಸುಧಾರಣೆಗೆ ಬಂದಿವೆ. ನಿನಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ನಮ್ಮ ದೇವರೇ, ನಮ್ಮ ಕರ್ತನೆ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸು. ನಮ್ಮ ದೇಶ, ನಮ್ಮ ಪಟ್ಟಣ, ನಮ್ಮ ಪ್ರಾಂತ, ನಮ್ಮ ರಾಜ್ಯ, ನಮ್ಮ ಊರು ಗ್ರಾಮಗಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತೇವೆ ಸ್ವಾಮಿ. ನಿನ್ನ ಕೃಪಾಶೀರ್ವಾದ, ನಿನ್ನ ಸಂರಕ್ಷಣೆ, ನಿನ್ನ ಸುರಕ್ಷತೆ ಎಲ್ಲಾ ಸ್ಥಳಗಳಿಗೆ ದಯಪಾಲಿಸು. ಪ್ರತ್ಯೇಕವಾಗಿ ಕರ್ತನೆ, ಈ ಒಂದು ನಮ್ಮ ದೇಶದಲ್ಲಿ ಸ್ವಾಮಿ ಜರುಗುತ್ತಿರುವಂತಹ ಸ್ಥಿತಿಗತಿಗಳನ್ನು ಸರಿಪಡಿಸು ಕರ್ತನೆ. ಮತ್ತು ಬಹಳ ಬೇಗನೆ ನಾವು ನಿನ್ನ ಸನ್ನಿಧಿಗೆ ಬಂದು ನಿನ್ನನ್ನು ಆರಾಧಿಸುವಂತ ಒಂದು ಕೃಪೆ ಸ್ವಾಮಿ ನೀನು ನಮ್ಮೆಲ್ಲರಿಗೆ ನೀಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಆಶೀರ್ವಾದ ಮಾಡು ಕರ್ತನೆ. ದೈವ ಸಂದೇಶವನ್ನು ನೀಡುವಾಗ ನೀನು ನನ್ನ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡಬೇಕೆಂಬುದಾಗಿ ಮತ್ತು ಬಹಳ ಬೇಗನೆ ಸ್ವಾಮಿ ನಾವು ನಿನ್ನ ಆಲಯಕ್ಕೆ ಸೇರುವಂತೆ, ನಿನ್ನ ಆಲಯದಲ್ಲಿ ಬಂದು ಆರಾಧಿಸುವಂತ ಕೃಪೆ ನಮ್ಮೆಲ್ಲರಿಗೆ ನೀಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಬಂದಿದೆ. ಆಮೆನ್. ದೈವ ಸಂದೇಶದಲ್ಲಿ ಹೋಗುವುದಕ್ಕಿಂತ ಮುಂಚೆ ನಿಮ್ಮೆಲ್ಲರನ್ನು ಪ್ರತ್ಯೇಕವಾಗಿ ನಿನ್ನೆಯ ದಿವಸ ನಾವೆಲ್ಲರೂ ನಮ್ಮ ದೇಶದ, ಭಾರತ ದೇಶದ ಸ್ವಾತಂತ್ರ್ಯದ ದಿವಸವನ್ನು ನಾವು ಆಚರಣೆ ಮಾಡಿದೆವು. 1947ನೇ ಇಸ್ವಿದಲ್ಲಿ ಸ್ವತಂತ್ರ ಸಿಕ್ಕಿತ್ತು ಮತ್ತು ಆ ದಿವಸದ ಪ್ರಾರಂಭದ ಒಂದು ಆಚರಣೆ ಭಾರತ ದೇಶದಲ್ಲಿ ಜರುಗಿತು. ಸೊ ವಿ ಸೆಲೆಬ್ರೇಟೆಡ್ ಆಲ್ಮೋಸ್ಟ್ 74th ಇಯರ್ ಎಂಬುದಾಗಿ ಹೇಳ್ತೀವಿ. ಅಫ್ಕೋರ್ಸ್ 73 ವರ್ಷಗಳು ಮುಕ್ತವಾಗಿದೆ, ಆದರೆ 74ನೇ ವರ್ಷದ ಈ ಒಂದು ವಾರ್ಷಿಕೋತ್ಸವ ಅಥವಾ ನಮ್ಮ ಒಂದು ದೇಶದ ಸಂಭ್ರಮೋತ್ಸವದ ಒಂದು ಸ್ವತಂತ್ರದ ಒಂದು ಬಿಡುಗಡೆಯ ಒಂದು ದಿನದ ಆಚರಣೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಸೊ ಸುಮಾರು ವರ್ಷಗಳಾಗಿದ್ದೇವೆ, ಆಲ್ಮೋಸ್ಟ್ 74 ಇಯರ್ಸ್ ಎಂಬುದಾಗಿ ಹೇಳುವಾಗ ಬಹುಶಃ ಮುಂದಿನ ವರ್ಷ ಒಂದು ವಿಶೇಷವಾದ ವರ್ಷವಾಗಿ ಇದನ್ನು ಆಚರಣೆ ಮಾಡಲಿಕ್ಕಿದ್ದೇವೆ. ಸ್ವತಂತ್ರ ಎಂಬುದಾಗಿ ಹೇಳುವಾಗ, ಫ್ರೀಡಮ್ ಎಂಬುದಾಗಿ ಹೇಳುವಾಗ, ಇಂಡಿಪೆಂಡೆಂಟ್ ಎಂಬುದಾಗಿ ಹೇಳುವಾಗ, ಇದಕ್ಕಿಂತ ಮುಂಚೆ ನಮ್ಮ ದೇಶವು ನಮ್ಮೆಲ್ಲರಿಗೂ ಗೊತ್ತಿದೆ ಬ್ರಿಟಿಷರ ಅಧೀನದಲ್ಲಿತ್ತು, ಬ್ರಿಟಿಷರ ನಾಯಕತ್ವದಲ್ಲಿತ್ತು ಮತ್ತು ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಿದ್ರು. ಬ್ರಿಟಿಷ್ लोग जो है हमारे देश के ऊपर जो है उन्होंने अधिकार जमाया हुआ था, वो देश को चला रहे थे और कहीं ना कहीं भारत देश के लोगों को उन्होंने बंदी बना लिए थे. ಭಾರತ ದೇಶದ ನಾಯಕರು ಬಂಧನದಲ್ಲಿದ್ದರು ಎಂಬುದಾಗಿ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಸುಮಾರು ವರ್ಷಗಳವರೆಗೆ, ನಾಟ್ ಓನ್ಲಿ ಫ್ಯೂ ಡಿಕೇಡ್ಸ್ ಬಟ್ ಇಟ್ ಇಸ್ ಬೀನ್ more than 100 years ವರೆಗೆ, ಸುಮಾರು ವರ್ಷಗಳವರೆಗೆ ಅನೇಕ ಜನರು, ಅನೇಕ ದೇಶದ ನಾಯಕರು, ಲೀಡರ್ಸ್ಗಳಾಗಲಿ, ಸ್ವತಂತ್ರ ಸೈನಿಕರಾಗಲಿ, ಸಿಪಾಯಿಗಳಾಗಲಿ, ಯೋಧಗಳಾಗಲಿ ನಮ್ಮ ದೇಶಕ್ಕೆ ಬಿಡುಗಡೆಯಾಗಬೇಕೆಂಬುದಾಗಿ ಬಹಳ ಜನ ತಮ್ಮನ್ನು ತಾವು ಸ್ಯಾಕ್ರಿಫೈಸ್ ಮಾಡಿದ್ರು. ಬಹಳ ಜನ ತಮ್ಮ ಪ್ರಾಣವನ್ನೇ ಈಡಾಗಿ ಕೊಟ್ರು. ಬಹಳ ಜನ ತಮ್ಮ ನಾಯಕತ್ವವನ್ನು ವಹಿಸುತ್ತಾ ಈ ದೇಶಕ್ಕೆ ಸ್ವತಂತ್ರ ಸಿಗಬೇಕು, ಈ ದೇಶಕ್ಕೆ ಒಂದು ಬಿಡುಗಡೆ ಆಗ್ಬೇಕೆಂಬ ಒಂದು ಪ್ರಯತ್ನದಲ್ಲಿ ಬಹಳ ವರ್ಷಗಳವರೆಗೆ ಯುದ್ಧದಲ್ಲಿ, ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ಕೊಟ್ಟು ತ್ಯಾಗ ಮಾಡುತ್ತಾ ಅವರು ಕೊನೆಗೆ 1947ನೇ ಇಸ್ವಿದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತೆಂಬುದಾಗಿ ನಮಗೆಲ್ಲರಿಗೂ ಗೊತ್ತಿದೆ. ಅಂಡ್ ಸಿನ್ಸ್ ದೆನ್ ಇಷ್ಟು ವರ್ಷಗಳಿಂದ ಈಗ ಎಲ್ಲಾ ರೀತಿಯ ಬೆಳವಣಿಗೆ ಜರುಗುತ್ತಾ ಇದೆ.
ಬಹಳಷ್ಟು ಪರಿವರ್ತನೆ ಆಗಿದೆ, ಬಹಳಷ್ಟು ಬದಲಾವಣೆ ಆಗಿದೆ. ಬಹಳ ರಾಜನೀತಿಯ ಒಂದು ನಾಯಕರ ಮೂಲಕ, ನಾಯಕತ್ವದ ಮೂಲಕ ಅನೇಕ ಜನರು ಈ ದೇಶಕ್ಕೆ ಒಂದು ಪ್ರಗತಿ, ಪ್ರೋಗ್ರೆಸ್, ಬೆಳವಣಿಗೆಯನ್ನು ತರಲಿಕ್ಕೆ, ಡೆವಲಪ್ ಮಾಡಲಿಕ್ಕೆ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಈಗ ನಮ್ಮ ದೇಶ ಯಾರ ಬಂಧನದಲ್ಲಿ ಇಲ್ಲ, ನಮ್ಮ ದೇಶದ ನಾಯಕರಾಗ್ಲಿ, ಸಿಟಿಜನ್ಸ್ಗಳಾಗ್ಲಿ ಯಾರ ಬಂಧನದಲ್ಲಿ ಇಲ್ಲ. ನಮ್ಮ ದೇಶದ ಒಂದು ಸ್ಪೆಷಾಲಿಟಿ ಹೇಳ್ಬೇಕಂತಂದ್ರೆ, ವಿ ಹ್ಯಾವ್ ಸೋ ಮೆನಿ ರಿಲಿಜನ್ಸ್, ವಿ ಹ್ಯಾವ್ ಸೋ ಮೆನಿ ಲ್ಯಾಂಗ್ವೇಜಸ್ ಅಂಡ್ ವಿ ಹ್ಯಾವ್ ಸೋ ಮೆನಿ ಕಲ್ಚರ್ಸ್. ಬಹಳ ಧರ್ಮ, ಬಹಳ ಭಾಷೆ, ಬಹಳ ರೀತಿಯ ಸಂಸ್ಕೃತಿಯಿಂದ ತುಂಬಲ್ಪಟ್ಟಂತ ಒಂದು ದೇಶವಾಗಿದೆ. ಇದ್ದಿದ್ದೇ ಒಂದು ದೇಶ, ಆದ್ರೆ ಆಲ್ಮೋಸ್ಟ್ 30ಗಳಿಗಿಂತ ಜಾಸ್ತಿ ರಾಜ್ಯಗಳು, ರಾಷ್ಟ್ರಗಳು ಈ ದೇಶದಲ್ಲಿ ಉಂಟು ಎಂಬುದಾಗಿ ನೋಡುತ್ತೇವೆ. ಮತ್ತು ಸುಮಾರು ಭಾಷೆಗಳಿಂದ ತುಂಬಲ್ಪಟ್ಟಂತ ಒಂದು ದೇಶವಾಗಿದೆ. ಸ್ವತಂತ್ರ ಆದಂದಿನಿಂದ ಇಲ್ಲಿಯವರೆಗೆ ನೋ ಮ್ಯಾಟರ್ ಯಾವ ಪೊಲಿಟಿಕಲ್ ಲೀಡರ್ಸ್ಗಳು ಎಂತೆಂತ ಕಾಮೆಂಟ್ಸ್ ಗಳನ್ನು ಮಾಡ್ತಾರೋ, ಎಂತೆಂತ ಸ್ಟೇಟ್ಮೆಂಟ್ಸ್ ಗಳನ್ನು ಮಾಡ್ತಾರೋ, ಎಂತೆಂತ ತಮ್ಮದೇ ಹೆಚ್ಚಳದ ಮಾತುಗಳನ್ನು ಹೇಳ್ಕೊಳ್ತಾರೋ ಪರವಾಗಿಲ್ಲ. ಆದ್ರೆ ಹೇಗಾದಾಗಲೂ ನಮ್ಮ ದೇಶವು ಬಹಳ ಪ್ರಗತಿಯನ್ನು ಹೊಂದಿದೆ. ನಮ್ಮ ದೇಶವು ಬೆಳೆಯುತ್ತಾ ಇದೆ. ನಮ್ಮ ದೇಶವು ಅನೇಕ ರೀತಿಯಲ್ಲಿ ಮುಂದೆ ಸಾಗುವಂತ ಒಂದು ಯತ್ನದಲ್ಲಿ ಉಂಟು ಎಂಬುದಾಗಿ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತುಂಟು. ಆದ್ರಿಂದ ಈಗ ನಮ್ಮ ದೇಶದ ಪರವಾಗಿ ನಮಗೆ ಅಭಿಮಾನ ಉಂಟು. ನಮ್ಮ ದೇಶದ ಪರವಾಗಿ ಅನೇಕ ಜನರು ನಾವು ಗರ್ವ ಪಡುವಂತವರಾಗಿದ್ದೇವೆ. ನಮ್ಮ ದೇಶವು ಅನೇಕ ಸಂಗತಿಗಳನ್ನು ಇವತ್ತಿನವರೆಗೆ ಅನೇಕ ರೀತಿಯಲ್ಲಿ ಸಾಧಿಸಿಕೊಂಡಿದೆ ಎಂಬುದಾಗಿ ಕೂಡ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಈ ದಿವಸ ಅಥವಾ ನಿನ್ನೆ ದಿವಸ ನಾವು ಆಚರಣೆ ಮಾಡಿದ್ದೇವೆ, ಆದ್ರೆ ಈ ದಿವಸ ನಾನು ನಿಮ್ಮೆಲ್ಲರನ್ನು ನಮ್ಮ ದೇಶದ ಈ ಒಂದು ಸ್ವತಂತ್ರ ದಿವಸದ ದಿನಾಚರಣೆಯ ಒಂದು ನೆನಪಿನಲ್ಲಿ ನಾನು ನಿಮ್ಮೆಲ್ಲರನ್ನು ಅಭಿನಂದಿಸುವಂತವನಾಗಿದ್ದೇನೆ. ವೈ ದಿಸ್ ಥಾಟ್, ಯಾಕೆ ಈ ವಿಚಾರಗಳನ್ನು ನಾನು ಈ ದಿವಸ ಬೆಳಿಗ್ಗೆ ಆರಿಸ್ಕೊಂಡಿದ್ದೀನಿ ಎಂಬುದಾಗಿ ಹೇಳುವಾಗ, ಲೆಟ್ ಅಸ್ ಕಂಪೇರ್ ಸಮಥಿಂಗ್. ಇಂಡಿಪೆಂಡೆನ್ಸ್, ಫ್ರೀಡಮ್, ಸ್ವತಂತ್ರ ಎಂಬುದಾಗಿ ಹೇಳುವಾಗ, ಬಿಡುಗಡೆ ಎಂಬುದಾಗಿ ಹೇಳುವಾಗ, ಹೇಗೆ ನಾನು ಯಾಕೆ ಈ ಒಂದು ವಿಚಾರ, ಈ ಒಂದು ಆಲೋಚನೆ, ಈ ಒಂದು ಮಾತುಗಳನ್ನು ನನ್ನ ಆತ್ಮೀಯ ಸಂಗತಿಗಳಿಗೆ ಆತ್ಮೀಯವಾಗಿ ಹೋಲಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಂಬುದಾಗಿ ನಾವು ಧ್ಯಾನ ಮಾಡೋಣ. क्यों मैं आज इस परिचय को दिया कि हमारे भारत देश की स्वतंत्रता के बारे में, भारत देश के लिए कितनों ने अपने खून को बहाया, भारत देश कितना प्रगति कर चुकी है, भारत देश को कितने लोग आगे लाने की कोशिश कर रहे हैं, या फिर हमारा भारत देश जो है एक यूनिक देश है जो अलग अलग भाषाओं से, धर्म से, जातियों से या फिर अलग अलग चीजों से, संस्कृतियों से भरा हुआ देश है. और इसलिए आज हमें हमारे देश के ऊपर घमंड है, हमारे देश के ऊपर हमें नाज है और हमारे देश के प्रति हमें गर्व महसूस करते हैं. और इसके आधार पर कोई चीज है, कोई बातें हैं जो बिब्लिकली आज हम कुछ सीख सकते हैं. ಸ್ವತಂತ್ರ ಎಂಬುದಾಗಿ ಹೇಳುವಾಗ ದೇರ್ ಆರ್ ಸೋ ಮೆನಿ ರೆಫರೆನ್ಸಸ್, ಬಿಬ್ಲಿಕಲ್ ಥಾಟ್ಸ್ ಗಳಿದ್ದಾವೆ. ಅವುಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೇನೆ. ಸೊ ಲೆಟ್ ಅಸ್ ಗೋ ಅಂಡ್ ಐ ವಾಂಟ್ ಟು ರೀಡ್ ದ ಫಸ್ಟ್ ವರ್ಡ್. ಮೊದಲನೇದಾಗಿ ನಾನು ವಾಕ್ಯ ಓದಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 1ನೇ ವಚನ ಕೇಳಿಸ್ಕೊಳ್ರಿ. पौलुस का जो है गलातियों की लिखी हुई पत्री उसके 5वें अध्याय के पहले पद को मैं पढ़ूंगा. ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ ವಾಕ್ಯವು ಬರೆಯಲ್ಪಟ್ಟಿದೆ. ಈಗ ಕ್ರಿಸ್ತನು ಎಂಬುದಾಗಿ ಹೇಳುವಾಗ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಿರುವಂತಹ ಉದ್ದೇಶ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿರಬೇಕು. ಯೇಸು ಕ್ರಿಸ್ತನು ಯಾವ ಉದ್ದೇಶದ ಈ ಲೋಕದಲ್ಲಿ ಬಂದನು ಎಂಬುದಾಗಿ ಹೇಳುವಾಗ, ಆತನ ಬರುವಂತ ಉದ್ದೇಶದ ಒಂದು ರೆಫರೆನ್ಸ್ ಉಂಟು, ಕೇಳಿಸ್ಕೊಡ್ರಿ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 18ನೇ ವಚನ ನಾನು ಹೇಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಲೂಕ ರಚಿತ ಸುಸಮಾಚಾರ के 4 अध्याय के 18वां पद सुनिएगा. ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು, ತಂದೆಯಾದ ದೇವರು ನನ್ನನ್ನು ಕಳಿಸಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ವಾಕ್ಯದಲ್ಲಿ ಘೋಷಿಸುವಂತವನಾಗಿದ್ದಾನೆ. So the purpose of Lord Jesus Christ for all the human beings to get set free. ತಂದೆಯಾದ ದೇವರ ಚಿತ್ತದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಮೂಲಕ ಇಡೀ ಮಾನವ ಜಾತಿಗೋಸ್ಕರ ಇಟ್ಟುಕೊಂಡಂತ ಉದ್ದೇಶ ಏನ್ ಗೊತ್ತುಂಟಾ? ಬಿಡುಗಡೆ ಆಗುವುದು, ಸ್ವತಂತ್ರರಾಗುವುದು.
ಈಗ ಏನು ಬಿಡುಗಡೆ, ಏನು ಸ್ವತಂತ್ರ ಎಂಬುದಾಗಿ ಹೇಳುವಾಗ ನಾನು 3 ಸಂಗತಿಗಳನ್ನು ಹೇಳ್ಕೊಳ್ತೀನಿ, ಕೇಳಿಸ್ಕೊಡ್ರಿ. ಲೆಟ್ ಮಿ ಗೋ ಸ್ಟ್ರೇಟ್ ಅವೇ ಟು ದ ಪಾಯಿಂಟ್ಸ್. ನಾನು ಪಾಯಿಂಟ್ಸ್ ಗಳಲ್ಲಿ ಹೋಗ್ಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಮೊದಲನೇದಾಗಿ, ಮನುಷ್ಯನು ಬಂಧನದಲ್ಲಿದ್ದಾನೆ. ಮ್ಯಾನ್ ಇಸ್ ಇನ್ ಅ ಬಾಂಡೇಜ್. इंसान जो है बहुत सारे बंधन में जकड़ा हुआ है. ಬಂಧನ ಎಂಬುದಾಗಿ ಹೇಳುವಾಗ ಸೆರೆಮನೆ ಎಂಬುದಾಗಿ ಹೇಳ್ಕೊಳ್ಳಕ್ಕಲ್ಲ, ಯಾವುದಾದ್ರೂ ಸೆರೆಮನೆ ಜೈಲು ಒಳಗೆ ಹಾಕಿರುವಂತ ಸ್ಥಿತಿ ಅಲ್ಲ. ಬಂಧನ ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತುಂಟು, ನಾವು ಅರ್ಥ ಮಾಡ್ಕೊಳ್ತೀವಿ. ದೇವರು ಮೋಶೆಯನ್ನು ಆರಿಸಿಕೊಂಡ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದ ಬಂಧನದಿಂದ ಬಿಡಿಸ್ಕೊಂಡು ಬರಲಿಕ್ಕೆ. ಬಂಧನ ಎಂಬುದಾಗಿ ಹೇಳುವಾಗ ಅಧೀನದಲ್ಲಿರುವಂಥದ್ದು, ಬಂಧನ ಎಂಬುದಾಗಿ ಹೇಳುವಾಗ ಸಿಕ್ಕಿ ಬಿದ್ದಿರುವಂಥದ್ದು, ಬಂಧನ ಎಂಬುದಾಗಿ ಹೇಳುವಾಗ ಕೈ ಕಾಲುಗಳು ಕಟ್ಟಿ ಹಾಕಿರುವಂತ ಸ್ಥಿತಿಯಲ್ಲಿರುವಂಥದ್ದು. ಬಂಧನ ಎಂಬುದಾಗಿ ಹೇಳುವಾಗ ಯಾವ ರೀತಿಯ ಸ್ವಂತ ಸ್ವತಂತ್ರತೆ ಇಲ್ಲ, ಯಾವ ರೀತಿಯ ಸಂತೋಷವಿಲ್ಲ, ಯಾವ ರೀತಿಯ ಒಂದು ಬಿಡುಗಡೆಯ ಒಂದು ವಾತಾವರಣ ನಮ್ಮ ಹಿಂದೆ ಮುಂದೆ ಇಲ್ಲ. ಮನುಷ್ಯನು ಇಡೀ ಇತಿಹಾಸದಲ್ಲಿ ನೋಡುವಾಗ ಅನೇಕ ಬಂಧನಗಳಿಂದ ಹಾದು ಹೋಗಿದ್ದಾನೆ. ಮೊಟ್ಟ ಮೊದಲನೆಯ ಬಂಧನ ಎಂಬುದಾಗಿ ಹೇಳುವಾಗ ಮನುಷ್ಯನು ಪಾಪದ ಬಂಧನದಲ್ಲಿ ಸಿಕ್ಕಿಬಿದ್ದನು. इंसान जो है पाप के बंधन में जकड़ गया, और पाप के बंधन में जकड़ने के वजह से आदि से जो है या फिर परमेश्वर के सृष्टि से ही लेकर जो है ये बंधन के हालात जो है बिगड़ते गए बिगड़ते गए बिगड़ते गए. ಪಾಪದ ಬಂಧನ, ಶ್ರಾಪದ ಬಂಧನ, ಅನೇಕ ರೀತಿಯ ರೋಗ ಕಾಯಿಲೆಗಳ ಬಂಧನ, ಸೈತಾನನ ದುರಾತ್ಮನ ಶಕ್ತಿಯ ಬಂಧನ, ಸೈತಾನನ ಕುಯುಕ್ತಿಗಳ, ಸೈತಾನನ ಅನೇಕ ವಿಧ ವಿಧವಾದಂತ ಸೈತಾನನ ಒಂದು ಬಂಧನದಲ್ಲಿ ತಂತ್ರ ಮಂತ್ರಗಳ ಬಂಧನ, ಸಾಲದ ಬಂಧನ, ರೋಗದ ಬಂಧನ, ಕಾಯಿಲೆಗಳ ಬಂಧನ, ಅನೇಕ ದೇಶಗಳ ಒಬ್ಬರ ಮೇಲೆ ಇನ್ನೊಬ್ಬರು ದಾಳಿ ಮಾಡಿಕೊಂಡು ಜನರನ್ನು ಬಂದಿ ಮಾಡಿಕೊಂಡು ದಾಸತ್ವದಲ್ಲಿ ಇಡ್ಕೊಂಡು ದಾಸತ್ವದ ನೊಗವನ್ನು ಹಾಕಿ ಅನೇಕ ಬಂಧನಗಳಲ್ಲಿ ಮನುಷ್ಯನು ಹಾದು ಹೋದ್ನು. ये सही है, इसको समझते हैं कि जैसे हमारा भारत देश जो है उन सारे ब्रिटिश लोगों के अधीन में था, बंधन में थे, वैसे ही हम इंसान जो है बहुत सारे बंधनों से गुजरे हैं. ಬಹಳಷ್ಟು ಬಂಧನದಲ್ಲಿ ದಾಸತ್ವದ ನೊಗದಲ್ಲಿ ಹಾದು ಹೋಗಿರುವಂತ ಒಂದು ಸ್ಥಿತಿ ಇತಿಹಾಸವು ನಮ್ಮ ಕಣ್ಣೆದುರಿಗೆ ಉಂಟು ಎಂಬುದಾಗಿ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತುಂಟ್ರಿ. ಆದ್ದರಿಂದ ದೇವರಿಗೆ ಸ್ತೋತ್ರವಾಗಲಿ, ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ. हालेलुया. परमेश्वर पिता को धन्यवाद हो, क्योंकि परमेश्वर पिता जानता था कि ये इंसान जो है बहुत सारे बंधनों में जकड़ा हुआ है, बहुत सारे बंधन में झुलस रहा है, इसलिए उसने अपना पुत्र प्रभु यीशु मसीह को भेजा. और जो कोई भी उस पर विश्वास करेगा, जो कोई भी उसे मानेगा, जो कोई भी उसे स्वीकारेगा, जो कोई भी उसे जान लेगा, वो बंधन में नहीं रहेगा, वो स्वतंत्र हो जाएगा, वो मुक्ति को पाएगा. ಆದ್ದರಿಂದ ಯೇಸುವಿನ ಮೇಲೆ ನಂಬಿಕೆ ಇಡುವವರು, ಆದ್ರೆ ಕೇಳಿಸ್ಕೊಳ್ರಿ, ಯೇಸು ಹುಟ್ಟುವಾಗಲೇ ವಾಕ್ಯದ ಘೋಷಣೆ ಆಯ್ತು, ನೀವೊಂದು ಮಗುವನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ. यू अंडरस्टैंड? वो उन लोगों को के पापों से उन्हें छुड़ाएगा, मुक्त करेगा, छुटकारा देगा. आज हर एक इंसान हो सकता है कि अलग अलग बंधन में है, अलग अलग परेशानियों के बंधन में जकड़े हुए हैं. किसी को किसी ने कोई चेन से नहीं बांधा है, कोई रस्सी से नहीं बांधा है, लेकिन हालात को समझिएगा. अब जब अकेले हो, अपने घर में हो, परिवार में हो, समाज में हो, ऑफिस में हो, जॉब कर रहे हो, मिनिस्ट्री कर रहे हो, many kinds of bondages are there in and around of our life. ನಮ್ಮ ಜೀವಿತದ ಹಿಂದೆ ಮುಂದೆ ಸುಮಾರು ಬಂಧನಗಳಿಂದ ಮನುಷ್ಯನು ಜೀವಿಸ್ತಾ ಇದ್ದಾನೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಬಿಡುಗಡೆಯ ನಾಯಕನು, ಬಿಡುಗಡೆಗೆ ಕರ್ತನು, ಬಿಡುಗಡೆಗೆ ಸ್ವಾಮಿ ಪ್ರಭು ಆಗಿರುವಂತ ರಕ್ಷಕನು ಯೇಸು ಕ್ರಿಸ್ತನಾಗಿದ್ದಾನೆ. ಸೆರೆಯವರಲ್ಲಿರುವವರನ್ನು ಬಿಡಿಸುವುದಕ್ಕಾಗಿ, ಕುರುಡರಿಗೆ ಕಣ್ಣು ಕೊಡುವುದಕ್ಕಾಗಿ, ಮನ ಮರುಗಿದವರನ್ನು ಸಂತೈಸುವುದಕ್ಕಾಗಿ, ಬಿಡಿಸುವುದಕ್ಕಾಗಿ, ಶುಭ ವರ್ತಮಾನದ ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರು ತಂದೆಯು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. We must understand and believe there is one Lord, one Savior. You know, when I call it as a bondage, ये बंधन के बारे में मैं बोल रहा हूं, तो इस बंधन से छुड़ाने के लिए देश में जो है बंधन से या फिर देश में स्वतंत्र पाने के लिए, देश के बंधन से स्वतंत्र पाने के लिए, ब्रिटिश राज्य से स्वतंत्र पाने के लिए we call it many freedom fighters. आपने सुना होगा बहुत सारे फ्रीडम फाइटर्स, स्वतंत्र सेना, स्वतंत्र सैनिक जो है, स्वतंत्रता के योद्धा हम लोग बोलते हैं. There were many freedom fighters in the history.
ಅನೇಕ ಸ್ವತಂತ್ರ ಸೈನಿಕರು, ಸ್ವತಂತ್ರ ಯೋಧರು ಈ ದೇಶಕ್ಕೆ ಬಿಡುಗಡೆ ಕೊಡಬೇಕೆಂಬುದಾಗಿ ಪ್ರಯತ್ನ ಮಾಡಿದರು. एंड व्हेन यू थिंक ऑफ फ्रीडम फाइटर्स, आज जो है भारत देश को स्वतंत्र देने के लिए किसका हाथ है? तो सब लोग के जुबान में एक ही नाम आएगा, श्री महात्मा गांधी जी का नाम आएगा. और अगर महात्मा गांधी जी के उन प्रयत्नों के द्वारा भारत देश को स्वतंत्र मिला है, तो उनके साथ में उनके पहले बहुत सारे से लोग थे जिन्होंने अपने खून को बहाया, जिन्होंने अपने प्राण को त्याग दिया, जिनको फांसी लगाया गया, जिनको मार दिया गया, जो लड़े, जो सामना किए, और कहीं ना कहीं लोगों के बीच में वो मसीहा कहलाए होंगे. लेकिन इन सब से बढ़कर सुनिएगा ध्यान से, इंसान, दिस इज ओनली फॉर फ्रीडम फॉर द कंट्री. ದೇಶಕ್ಕೆ ಸ್ವತಂತ್ರ ಸಿಗಬೇಕೆಂಬುದಾಗಿ ಪ್ರಯತ್ನ ಮಾಡಿರ್ಬೋದು, ಅಥವಾ ಮನುಷ್ಯರು ಕೂಡ ತಾವು ಸ್ವತಂತ್ರರಾಗಬೇಕೆಂಬುದಾಗಿ ಪ್ರಯತ್ನ ಮಾಡಿರ್ಬೋದು. ಆದರೆ ಮನುಷ್ಯನ ಒಳಗಿರುವಂತ ಪಾಪದ ಬಂಧನ, ಕಷ್ಟಗಳ ಬಂಧನ, ಚಿಂತೆಯ ಬಂಧನ, ರೋಗದ ಬಂಧನ, ಕಾಯಿಲೆಯ ಬಂಧನ, ತಂತ್ರ ಮಂತ್ರಗಳ ಬಂಧನ, ಸೈತಾನನ ಕುಯುಕ್ತಿಗಳ ಎಲ್ಲ ಬಂಧನಗಳ ಮೇಲೆ ಬಿಡುಗಡೆ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. You keep aside all this world and the nation and the country and the freedom fighters, but think of one Messiah, एक मसीहा को याद करो जिसने पूरे मानव जाति के लिए इस दुनिया में प्रवेश किया, पूरे मानव जाति के बंधन से उन्हें छुड़ाने के लिए वो इस दुनिया में आया. इसलिए बाइबल कहती है, सत्यವೇದ ಹೇಳುತ್ತದೆ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮಗೆ ಬಿಡುಗಡೆ ಮಾಡುವುದು. ಆ ಸತ್ಯ ಯಾರಂದ್ರೆ ಯೇಸು ಕ್ರಿಸ್ತನು. ಯಾಕಂದ್ರೆ ಯೋಹಾನ 14:6ರಲ್ಲಿ ಬರೆಯಲ್ಪಟ್ಟಿದೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆಂಬುದಾಗಿ. ಆದ್ದರಿಂದ ಯೇಸು ಸ್ವಾಮಿ ಪೌಲನ ಮೂಲಕ ತಿಳಿಸುವಾಗ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. जीसस has called us to be free. प्रभु यीशु मसीह ने हमें बुलाया है कि हम छुटकारा पाएं, हम मुक्ति को पाएं. ಕೇಳಿಸ್ಕೊಳ್ರಿ, ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಅನೇಕ ಜನರು ಈ ಲೋಕದಲ್ಲಿ ಬಂಧನದಲ್ಲಿದ್ದಾರೆ. ವಿಧ ವಿಧವಾದಂತ ಬಂಧನ, ಚಟಗಳ ಬಂಧನ, ಹೊಲಸು ಸಂಗತಿಗಳ ಬಂಧನ, ಹೊಲಸು ವಿಚಾರಗಳ ಬಂಧನ. ಮನುಷ್ಯನು ಈ ಬಂಧನದಿಂದ ಹೊರಬರುವಂಥದ್ದು ಬಹಳ ಅಗತ್ಯ ರೀ. इंसान को इन सारे बंधनों से बाहर निकलना है, छुटकारा पाना है, रास्ते को ढूंढना है. You know, don't think now the country is already freed. ये दुनिया, ये संसार, ये सारा जगत को जो है छुटकारा मिल चुका है, फ्रीडम मिल चुका है. एंड यहाँ तक कि हम सभी के जिंदगी में हमारे पापों से, हमारे गुनाहों से, हमारे बीमारियों को भी सब कुछ प्रभु यीशु मसीह ने अपने ऊपर लेकर उसने छुटकारा दिया है. ಆತನು ಬಿಡುಗಡೆಯನ್ನು ಕೊಟ್ಟಿದ್ದಾನ್ರಿ. ಆತನು ನಮಗೆ ಸ್ವತಂತ್ರವನ್ನು ನೀಡಿದ್ದಾನೆ. ಆತನು ನಮ್ಮನ್ನು ಬಿಡಿಸಿ ತನ್ನ ಒಂದು ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಆತನು ಮನಸ್ಸು ಮಾಡಿಕೊಂಡಿದ್ದಾನೆ. दूसरा पॉइंट ये है, स्टिल मैन इज नॉट इन पीस. ಮನುಷ್ಯನು ಬಿಡುಗಡೆ ಹೊಂದಿದ್ದಾಗಲೂ ಸಮಾಧಾನದಲ್ಲಿ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ನಮಗೆ ಯಾವ ಸಂಕೋಚವಿಲ್ಲರಿ. मैन इज नॉट इन पीस. यहाँ तक मैं ये भी कंपेयर कर दूं कि हमारा देश भी शांति में नहीं है. ನಮ್ಮ ದೇಶವು ಸಮಾಧಾನದಲ್ಲಿಲ್ಲ. ನಮ್ಮ ದೇಶದ ನಾಯಕರು, ನಮ್ಮ ದೇಶದ ರೈತರು, ನಮ್ಮ ದೇಶದ ಜನರು ಸಮಾಧಾನದಲ್ಲಿ ಇಲ್ಲ. ನಮ್ಮ ದೇಶದ ಸ್ಥಿತಿಗತಿಗಳು ನೋಡುವಾಗ ಎಷ್ಟೇ ಬೆಳವಣಿಗೆ, ಪ್ರೋಗ್ರೆಸ್ಸು, ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಹೋಗ್ತಿರ್ಬೋದು, ಆದ್ರೆ ಅನೇಕ ಜನರು ಅಸಮಾಧಾನದಲ್ಲಿ ಜೀವಿಸುವಂತವರಾಗಿದ್ದಾರೆ. ನಮ್ಮ ದೇಶದಲ್ಲಿ ಇನ್ನೂ ಅನೇಕ ಬಡ ಜನ ಮಕ್ಕಳು, इन्हों बहुत सारे बिलो पॉवर्टी लाइन, गरीब से भी गरीब हालात में लोग रहने वाले शांति में नहीं है. देश के भ्रष्टाचार को देखकर लोग शांति में नहीं है. देश के पॉलिटिकल हालात को देखकर इंसान जो है शांति में नहीं है. देश के प्रति, देश के विरुद्ध में बहुत सारा आक्रमण होता है, टेररिस्ट अटैक होता है, और बहुत सारा टेररिस्ट अटैक होने की वजह से उस जगह में, उस स्थान में, उस देश में, जगह में रहने वाले लोग शांति में नहीं है. डर का माहौल छाया रहता है. देश के बॉर्डर्स को आप लोग देखिएगा, बहुत सारे भय में, बहुत सारे डर में, कौन सा देश कब कहां पर हमें अटैक करेगा इसके भय में जीते रहते हैं.
और इस कारण देश में मैं बोल दूं बहुत ही निडरता से कि चाहे वो जाति जाति को लेकर या धर्म धर्म को लेकर बहुत सारा डिवीजन आ चुका है, और बहुत सारा डिवीजन होने की वजह से उन लोगों के हृदय में, उनके मनों में शायद वो कोई संघ हो सकता है, कोई ग्रुप हो सकता है, कोई झुंड हो सकता है, उनमें शांति नहीं है। ಮ್ಯಾನ್ ಇಸ್ ನಾಟ್ ಇನ್ ಪೀಸ್. ಮನುಷ್ಯನು ಸಮಾಧಾನದಲ್ಲಿಲ್ರಿ. ಯಾವ ಮನುಷ್ಯನು ಈ ಲೋಕದಲ್ಲಿ ಇರುವಂತ ಈ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ 74 ವರ್ಷಗಳ ಸೆಲೆಬ್ರೇಷನ್ ಮಾಡಿದ್ದಾಗಲೂ ಸಮಾಧಾನ ಇಲ್ಲ ಅಂತಂದ್ರೆ, ಆ ಸಮಾಧಾನ ಕೂಡ ಒಂದು ಕಡೆಗೆ, ಇನ್ನೊಂದು ರೀತಿಯಲ್ಲಿ ಮನುಷ್ಯನು ತನ್ನಲ್ಲಿರುವಂತ ಅನೇಕ ಪಾಪ ಶ್ರಾಪ ಅನೇಕ ಸಂಗತಿಗಳ ಕಾರಣ ಸಮಾಧಾನದಲ್ಲಿಲ್ಲ. I don't want to elaborate and speak on peace because already मैंने उस शांति के ऊपर एक उसके संदेश को मैंने दिया है. But I want to speak the situation, जो हालात से इंसान गुजरता है, उस हालात को समझना बहुत जरूरी है. ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲವೂ ಸ್ವತಂತ್ರವಾಗಿದ್ದೇವೆಂಬುದಾಗಿ ಹೇಳ್ತೇವೆ, ಎಲ್ಲರಿಗೆ ಒಂದು फ्रीडम ऑफ रिलीजन उंटेंबुदाಗಿ ಹೇಳ್ತೇವೆ. सभी लोग अपने स्वयं के धर्म को चुन सकते हैं, स्वयं के विश्वास को चुन सकते हैं. इसकी घोषणा शायद हमारे भारत देश के संविधान में भी हो सकता है. लेकिन जब चुनने की बात आती है, जब विश्वास की बात आती है, जब कलीसिया आराधना की बात आती है, अगर उन लोगों के ऊपर सताव होता है, उन्हें मारा जाता है, उन्हें पीटा जाता है, कलीसियों को तोड़ा जाता है, कलीसिया के पासबानों के ऊपर अटैक किया जाता है, then I would say that man is not in peace. ಮನುಷ್ಯನು ಸಮಾಧಾನದಲ್ಲಿಲ್ಲ. ಸಮಾಧಾನ ಸ್ವತಂತ್ರ ಸಿಕ್ಕಿದ್ದಾಗಲೂ ಸಮಾಧಾನದಲ್ಲಿ ಜೀವಿಸ್ತಾ ಇಲ್ಲ. ಬಾಂಬ್ ಬ್ಲಾಸ್ಟ್ಗಳಾಗ್ಲಿ, ಟೆರರಿಸಂ ಅಟ್ಯಾಕ್ಗಳಾಗ್ಲಿ, ಜಗಳಗಳು ಉಂಟು, ಕಾದಾಟಗಳು ಉಂಟು, ವಿಭಾಜನೆಗಳು ಉಂಟು, ಅನೇಕ ಪಾಲಿಟಿಕಲ್ ಪ್ರೆಷರ್ಸ್ಗಳು ಉಂಟು, ಪಾಲಿಟಿಕಲ್ ಸಮಸ್ಯೆಗಳು ಉಂಟು, ಅನೇಕ ರೀತಿಯ ಕೊರತೆಗಳು, ಹಣದ ಸಮಸ್ಯೆಗಳು ಈ ದೇಶವು ಹಾದು ಹೋಗುತ್ತಿರುವಾಗ, ನಾನು ನೀನು ವಿಶ್ವಾಸಿಯಾಗಿರುವಾಗ ಎಂಥ ಅಸಮಾಧಾನದಲ್ಲಿ ಜೀವಿಸ್ತಾ ಇದೆ ಎಂಬುದಾಗಿ ನಾವು ಆಲೋಚನೆ ಮಾಡೋಣ. ಇಫ್ ಯು ವಾಂಟ್ ಟು ಕೀಪ್ ಅಸೈಡ್ ದ ಕಂಟ್ರಿ ಸಿಚುವೇಶನ್, ದೇಶದ ಪರಿಸ್ಥಿತಿಯನ್ನು ಬದಿಗಿಡಬೇಕಾದ್ರೆ, ದೇಶದ ಪರಿಸ್ಥಿತಿಯನ್ನು ನಾನು ಬದಿಗಿಡಬೇಕಾಗಿದೆ ಆದ್ರೆ, ನೀನು ನಾನು ಎಂಥ ಕಷ್ಟಗಳಲ್ಲಿ, ಎಂಥ ಚಿಂತೆಯಲ್ಲಿ, ಎಂಥ ಭಾರದಲ್ಲಿ, ಎಂಥ ಸಮಸ್ಯೆಯಲ್ಲಿ ನಾನು ಒಳಗಾಗಿದ್ದೇನೆ, ಎಂಥ ಅಸಮಾಧಾನದ ಜೀವಿತದಲ್ಲಿ ನಾನು ಅಲೆದಾಡ್ತಾ ಇದ್ದೀನಿ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ಕೇಳಿಸ್ಕೊಳ್ರಿ, ಸಮಾಧಾನದಕ್ಕೆ ಪ್ರಭು ಆಗಿರುವಂತನು ಒಬ್ಬನೇ, ಕರ್ತನಾದಂತ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು, ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ಎಂಬ ವಾಗ್ದಾನ ಮಾಡಿರುವಂತ ಯೇಸುವಿನ ಬಳಿಯಲ್ಲಿ ಮಾತ್ರ ಸಮಾಧಾನ ಇರುತ್ತೀರಿ. ನೋ ಮ್ಯಾಟರ್ ನಮ್ಮ ಲೋಕ ದೇಶದಲ್ಲಿ ಎಂಥ ಪರಿಸ್ಥಿತಿಗಳು ಜರುಗ್ತಾ ಇದೆ, ಏನಾಗ್ತಾ ಇದೆ, ಎಂಥ ರೀತಿಯಲ್ಲಿ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಎಂಥ ರೀತಿಯಲ್ಲಿ ರೋಗ ಹರಡ್ತಾ ಇದೆ, ಎಂಥ ರೀತಿಯಲ್ಲಿ ಜನರು ಸಾಯುವಂತ ಸ್ಥಿತಿಗೆ ಒಳಗಾಗಿದ್ದಾರೋ ಪರವಾಗಿಲ್ಲ, ಆದ್ರೆ ಒಬ್ಬ ರಕ್ಷಕನನ್ನು, ಒಬ್ಬ ಕರ್ತನನ್ನು, ಒಬ್ಬ ಸ್ವಾಮಿಯನ್ನು, ಒಬ್ಬ ಪ್ರಭುವನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಅದ್ಯಾರಂತಂದ್ರೆ ಸಮಾಧಾನಕ್ಕೆ ಪ್ರಭು, ಸಮಾಧಾನಕ್ಕೆ ಅರ್ಹನು, ಸಮಾಧಾನಕ್ಕೆ ಕರ್ತನಾಗಿರುವಂತ ಯೇಸುವನ್ನು ನಂಬಿ ಆತನ ಮೇಲೆ ಭರವಸೆ ಬಿಡುವಂಥದ್ದು, ಆತನನ್ನು ನಂಬುವಂಥದ್ದು, ಆತನನ್ನು ಆತುಕೊಳ್ಳುವಂಥದ್ದು ನಮಗೆ ಬಹಳ ಅಗತ್ಯ. ಆದ್ದರಿಂದ ಆ ಸಮಾಧಾನದ ಪ್ರಭುವನ್ನು ನಾವು ನಂಬುವಂಥದ್ದು ಬಹಳ ಅಗತ್ಯ. ಈ ಸಮಾಧಾನವನ್ನು ಪಡ್ಕೊಳ್ಬೇಕಾಗಿದೆ ಆದ್ರೆ, ಮೂರನೇದಾಗಿ ನಾವೇನು ಗೊತ್ತುಂಟಾ, ನಾವೆಲ್ಲರೂ ಹೋರಾಟ ಮಾಡ್ಬೇಕು. We all have to fight the battle. Man has to fight the battle. मनुष्य को इस युद्ध को लड़ना है. मैं आपको सुनिएगा, ये बहुत जरूरी है. आपको ये अचंबा हो सकता है कि स्वतंत्र होने के बाद में अभी कौन सा लड़ाई. ಸ್ವತಂತ್ರರಾದ ನಂತರ, ಬಿಡುಗಡೆ ಹೊಂದಿದ ನಂತರ, ಯೇಸು ಸ್ವಾಮಿ ಲೋಕಕ್ಕೆ ಬಂದ ನಂತರ, ನಮ್ಗೆ ಬಿಡುಗಡೆ ಆಗಿದೆ, ಅಥವಾ ನಮ್ಮ ಭಾರತ ದೇಶಕ್ಕೆ ಕೂಡ ಸ್ವತಂತ್ರವಾದ ನಂತರ ನಾವೆಂತ ಬ್ಯಾಟಲ್ ಫೀಲ್ಡ್ ನಲ್ಲಿ ಇದ್ದೇವೆ, ನಾವೆಂತ ಯುದ್ಧದಲ್ಲಿದ್ದೇವೆ, ನಾವೆಂತ ಹೋರಾಟ ಮಾಡ್ತಾ ಇದ್ದೀವಿ ಎಂಬುದಾಗಿ ನಾವು ಆಲೋಚನೆ ಮಾಡ್ಕೊಳ್ತಿರ್ಬೋದು. ಅದ್ರ ಕೇಳಿಸ್ಕೊಡ್ರಿ, ಇದು ಬಹಳ ಮುಖ್ಯವಾಗಿದೆ, ಈಗ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪಾಯಿಂಟ್ ಆಗಿದೆ. ಅದೇನಂತಂದ್ರೆ, ಬಂಧನದಲ್ಲಿದ್ರು ಬಿಡುಗಡೆ ಆಯ್ತು, ಬಿಡುಗಡೆ ಆದ್ರೂ ಸಮಾಧಾನವಿಲ್ಲ, ಸಮಾಧಾನವನ್ನು ಪಡ್ಕೊಳ್ಬೇಕಂತಂದ್ರೂ ಕೂಡ ಒಂದು ಹೋರಾಟದಲ್ಲಿದ್ದೇವೆ. ಅದು ಎಂಥ ಹೋರಾಟ ಗೊತ್ತುಂಟಾ, ನಿನ್ನೊಳಗೆ, ನನ್ನೊಳಗೆ, ನಮ್ಮೆಲ್ಲರೊಳಗೆ ಇರುವಂತ ಶರೀರ ದೀನ ಸ್ವಭಾವದ, ಪಾಪ ದೀನ ಸ್ವಭಾವದ ಹೋರಾಟದಲ್ಲಿದ್ದೇವೆ. ಈ ಹೋರಾಟ ನಮ್ಮೊಳಗೆ, ನಮ್ಮ ಎದುರುಗಡೆ ಬರುವಂತ ಎಲ್ಲ ಸೈತಾನನ ಒಂದು ಸಂಗತಿಗಳ ಮೂಲಕ ಬರುತ್ತವೆ. ಕೇಳಿಸ್ಕೊಡ್ರಿ, ಈಗ ಚೆನ್ನಾಗಿ ಕೇಳಿಸ್ಕೊಡ್ರಿ. ನಾವೆಲ್ಲರೂ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 12ನೇ ವಚನದ ಮುಂದೆ ಓದ್ಬೇಕಾಗಿದೆ. ಆದ್ರೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ,
ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. वी आर स्टिल इन द बैटल फील्ड. हम अभी भी युद्ध के भूमि में हैं. हम सभी लोग युद्ध कर रहे हैं. हम सभी लोगों को लड़ना है. हम सभी को सामना करना है. हम सभी लोगों को परमेश्वर के द्वारा दिए गए उन शस्त्रों को, जो आगे वचन में लिखा है इस 6वें अध्याय में इफिसियों के पत्र में, उन शस्त्रों को उठाना है और इस संसार के विरुद्ध में, अंधकार के द्वारा आने वाले, संसार से आने वाले, वायुमंडल से आने वाले सारे शैतान के सोच विचारों से आने वाले सारी चीजों का सामना करना है. आई वुड से नो मैटर यू आर बीन रिलीज्ड, यू आर फ्री. आपको छुटकारा दिया गया है, स्वतंत्र किया गया है, पाप के बंधन से मुक्ति मिली है, बट स्टिल आपको सामना करना है. स्टिल यू हैव टू फाइट द बैटल. ಅದಕ್ಕೋಸ್ಕರ ಪೌಲನು ಇದೇ ವಾಕ್ಯದಲ್ಲಿ ಹೇಳುವಾಗ ಅದನ್ನೇನು ಹೇಳ್ತಿದ್ದಾನೆ ಗೊತ್ತುಂಟಾ? ನಾವು ಯಾವರಲ್ಲಿ ಎದುರಿಸ್ಬೇಕು ಗೊತ್ತುಂಟಾ? ಮನುಷ್ಯರನ್ನ ಎದುರಿಸ್ಬೇಡ್ರಿ, ದೇಶದ ನಾಯಕರನ್ನ ಎದುರಿಸಬೇಡ್ರಿ, ಗವರ್ಮೆಂಟ್ ರೂಲರ್ಸ್ ಗಳನ್ನ ಎದುರಿಸಬೇಡ್ರಿ, ಪಾಲಿಟಿಷಿಯನ್ಸ್ ಗಳನ್ನ ಎದುರಿಸಬೇಡ್ರಿ, ನಮ್ಮ ದೇಶದ ಸ್ಥಿತಿಗತಿಗಳು, ಭ್ರಷ್ಟಾಚಾರದಿಂದ ತುಂಬಲ್ಪಟ್ಟಂತ ಸ್ಥಿತಿಗತಿಗಳನ್ನ ಎದುರಿಸಬೇಡ್ರಿ. ದೇರ್ ಇಸ್ ನೋ ನೀಡ್ ಟು ಫೈಟ್ ಅಗೇನ್ಸ್ಟ್ ಆಲ್ ದ ಸೆಟಪ್, ಆಲ್ ದ ವರ್ಲ್ಡ್ಲಿ ಥಿಂಗ್ಸ್, ಬಟ್ ಯು ಹ್ಯಾವ್ ಟು ಫೈಟ್. ಕಿಸೆ ಪತ ಯಾರನ್ನ ಎದುರಿಸಬೇಕು ಗೊತ್ತುಂಟಾ? ಒಬ್ಬನಿದ್ದಾನೆ, ಸೈತಾನನನ್ನು ಎದುರಿಸ್ರಿ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ, ಸೈತಾನನನ್ನು ಎದುರಿಸ್ರಿ. ಯಾಕೆ ಗೊತ್ತುಂಟಾ? ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. 1ನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗ್ಲಿ, ಯಾರನ್ನು ಹಾಳು ಮಾಡ್ಲಿ, ಯಾರನ್ನು ತಿನ್ಲಿ ಎಂಬುದಾಗಿ ಅವನು ಕಾಯ್ತಾ ಇರ್ತಾನ್ರಿ. ಸೈತಾನನ್ನು ಎದುರಿಸ್ರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವಂತನಾಗಿದ್ದಾನೆ. ಯಾಕೆ ಎದುರಿಸಬೇಕೆಂಬುದಾಗಿ ಹೇಳುವಾಗ, ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾದಿ ಯುದ್ಧಗಳನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ಪೌಲನು ಪ್ರೇರೇಪಿಸುವಂತವನಾಗಿದ್ದಾನೆ. ನಾವೆಲ್ಲರೂ ಎದುರಿಸಬೇಕು. ಯಾಕಂದ್ರೆ ಕಾರಣ ಏನು ಗೊತ್ತುಂಟಾ? ಕೇಳಿಸ್ಕೊಡ್ರಿ. ನೀವು ಸ್ವತಂತ್ರರಾಗಬೇಕೆಂದು ದೇವರು ನಿಮ್ಮನ್ನು ಕರೆದನು, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ನೀವು ಒಬ್ಬರನ್ನೊಬ್ಬರನ್ನು ಕಚ್ಚಿ ಹರಕೊಂಡು ನುಂಗುವವರಾದ್ರೆ ಒಬ್ಬರಿಂದ ಒಬ್ಬರು ನಾಶವಾದಿರಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. व्हाट काइंड ऑफ बैटल यू नो, कैसे युद्ध में पता है, शैतान तो हमें नोच के खाना चाहता ही है, लेकिन उससे पहले हम एक दूसरे को नोचना चाहते हैं. हम एक दूसरे को खाने के पीछे लगे, हम एक दूसरे को गिराने के पीछे लगे हैं. उससे पहले सचेत हो जाओ. हमारे अंदर बहुत सारे कमी घटिया, ನಮ್ಮೊಳಗೆ ಬಹಳಷ್ಟು ಬಲಹೀನತೆ, ಶರೀರ ದೀನ ಸ್ವಭಾವಕ್ಕೆ ನಾವು ಆಸ್ಪದ ಕೊಡದಂತೆ, ಪಾಪ ದೀನ ಸ್ವಭಾವಕ್ಕೆ ಒಳಗಾಗದಂತೆ, ಪಾಪದ ದಾಸತ್ವದ ನೊಗವದಲ್ಲಿ ನಾವು ಬೀಳದಂತೆ ಸೈತಾನನನ್ನು ಎದುರಿಸುತ್ತಾ, ಸೈತಾನನನ್ನು ಫೇಸ್ ಮಾಡುತ್ತಾ. ಯಾಕಂದ್ರೆ ನಮ್ಮ ಯುದ್ಧ, ನಮ್ಮ ಹೋರಾಟ ದೇಶದ ಅಧಿಪತಿಗಳಿಂದಲ್ಲ, ಆದರೆ ಈ ಲೋಕದ ಅನೇಕ ತಂತ್ರ ಮಂತ್ರಗಳ ವಿರುದ್ಧವಾಗಿ, ಈ ಲೋಕದ ಅಂಧಕಾರದ ಲೋಕಾಧಿಪತಿಗಳ ಮೇಲೆ, ದುರಾತ್ಮಗಳ ಸೇನೆಯ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ವಿ ಆರ್ ಫೈಟಿಂಗ್ ದ ಬ್ಯಾಟಲ್. इफ यू डोंट अंडरस्टैंड, अगर आप इस बैटल फील्ड में नहीं है तो देन यू जस्ट थिंक, तो सोचेगा तो आप अपनी दुनिया में ही हैं, अपने आरामदायक जिंदगी में हैं. और इसलिए परमेश्वर ने उन शस्त्रों को दिया है. ನಮಗೆ ಆಯುಧಗಳನ್ನು ಕೊಟ್ಟಿದ್ದಾನೆ ರೀ. ಆ ಆಯುಧಗಳನ್ನು ಧರಿಸ್ಕೊಳ್ಬೇಕು. ಯಾಕಂದ್ರೆ ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಉಂಟು. 2 Corinthians chapter 3 verse 17, where there is a spirit of the Lord there is a deliverance. और जिस किसी में परमेश्वर की आत्मा है उसे छुटकारा है. और उस आत्मा के द्वारा वो छुटकारा कब मिलेगा? जब हम उन शस्त्रों को पहनेंगे. ಆ ಆಯುಧಗಳನ್ನು, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಂತು, ನಂಬಿಕೆಂಬ ಗುರಾಣಿಯನ್ನು ಹಿಡ್ಕೊಂಡು ನಾವು ಇರುವಾಗ ನೀವು ಕೆಡುಕನ ಅಗ್ನಿ ಬಾಣಗಳನ್ನ ಆರಿಸುವುದಕ್ಕೆ ಶಕ್ತರಾಗಿರುವಂತವರಾಗಿದ್ದೀರಿ. ಇವತ್ತಿನ ದಿವಸ ಕೂಡ
ಎಲ್ಲೇ ಯಾವುದೇ ಸ್ವತಂತ್ರ ಯಾರಿಗೂ ಸಿಕ್ಕಿದ್ದಾಗಲೂ, ಸ್ವತಂತ್ರ ವೀರನು, ಸ್ವತಂತ್ರಕ್ಕೆ ಕಾರಣನು, ಸ್ವತಂತ್ರ ಯುದ್ಧನು ಆಗಿರುವಂತ ಯೇಸು ಎಲ್ಲರಿಗೆ ಸ್ವತಂತ್ರ ನೀಡಿದ್ದಾನೆ. ಆದರೆ ಆತನು ಸ್ವತಂತ್ರವನ್ನು ಕೊಟ್ಟು ನಮ್ಮ ಕೈಗಳಲ್ಲಿ ಈಗ ಆಯುಧಗಳನ್ನು ಕೊಟ್ಟಿದ್ದಾನೆ, ಸರ್ವಾಯುಧಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ತೆಗೆದುಕೊಂಡು ಈ ಒಂದು ಸೈತಾನನನ್ನು, ಈ ಒಂದು ಕೆಡುಕನನ್ನು, ಈ ಒಂದು ದುಷ್ಟನನ್ನು, ಈ ಒಂದು ದುರಾತ್ಮನ ಶಕ್ತಿಯ ಮೇಲೆ ನಮಗೆ ಜಯವನ್ನು ಹೊಂದುವಂಥದ್ದು ಬಹಳ ಅಗತ್ಯ ಎಂಬುದಾಗಿ ಕರ್ತನು ನಮಗೆ ತಿಳಿಸುವಂತವನಾಗಿದ್ದಾನೆ. सो प्रेज गॉड, वी आर सेलिब्रेटिंग इंडिपेंडेंस डे. हमने स्वतंत्र दिन को तो मनाया, लेकिन इस स्वतंत्र दिन को मनाने के साथ में ये सवाल करें, क्या मैं स्वतंत्र हो चुका हूँ? ನಾನು ಸ್ವತಂತ್ರನಾಗಿದ್ದೀನಾ? ನನ್ನ ಪಾಪಗಳಿಂದ ಸ್ವತಂತ್ರನಾಗಿದ್ದೀನಾ? ನನ್ನ ಚಟಗಳಿಂದ ನಾನು ಸ್ವತಂತ್ರನಾಗಿದ್ದೀನಾ? ನನ್ನ ಒಂದು ಕೆಟ್ಟ ಸಂಗತಿಗಳಿಂದ ನಾನು ಸ್ವತಂತ್ರನಾಗಿದ್ದೀನಾ? ಅಥವಾ ನಾನು ಇನ್ನೂ ಬಂಧನದಲ್ಲಿದ್ದೆ ಆದ್ರೆ ಕರ್ತನಾದಂತ ಯೇಸು ಮಾತ್ರ ನಿನಗೆ ಬಿಡುಗಡೆ ಕೊಡ್ಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಯೇಸುವನ್ನು ನಂಬು, ಯೇಸು ಎಂಬ ಹೆಸರಿಡಬೇಕು. ಯಾಕಂದ್ರೆ ಆತನೇ ಅವರ ಜನರನ್ನು ಆ ಪಾಪಗಳಿಂದ ಬಿಡಿಸಿ ಕಾಯುವನೆಂಬುದಾಗಿ ಘೋಷಣೆ ಆಗಿದೆ. ಆ ಯೇಸುವನ್ನು ನಂಬೋಣ, ಯೇಸುವಿನ ಮೇಲೆ ನಂಬಿಕೆ ಇಡೋಣ. ಈ ದಿನಗಳಲ್ಲಿಯೂ ಕೂಡ ಈ ರೋಗ ವೈರಸ್ಗಳಿಂದ ನಮಗೆ ಸ್ವತಂತ್ರವಾಗಬೇಕು, ಬಿಡುಗಡೆ ಆಗ್ಬೇಕು. ನಮಗೆ ದೇವರಿಗೆ ಸ್ತೋತ್ರವಾಗಲಿ. ಒಂದೇ ಒಂದು ನಾಮ, ಯೇಸುವಿನ ನಾಮ. ಆ ಯೇಸುವಿನ ನಾಮದ ಅಡಿಯಲ್ಲಿ ನಮಗೆ ಸ್ವತಂತ್ರ ಉಂಟು, ಆ ಬಿಡುಗಡೆ ಉಂಟು. ಅದನ್ನು ನಾವು ಪಡ್ಕೊಂಡು ನಾವು ತಂದೆಯಾದ ದೇವರಿಗೆ ಮಹಿಮೆ ಸಲ್ಲಿಸೋಣ. ದೇವರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯದ ಮೂಲಕ ನೀವೆಲ್ಲರೂ ಆಶೀರ್ವಾದ ಹೊಂದಿರಿ ಎಂಬುದಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ನಾವೆಲ್ಲರೂ ಈ ಹಾಡಿನ ಮೂಲಕ ಆಶೀರ್ವಾದ ಹೊಂದೋಣ. ಮನಪೂರ್ವಕವಾಗಿ ಕರ್ತನಿಗೆ ಸಲ್ಲಿಸಬೇಕಾದಂತ ಕಾಣಿಕೆಯನ್ನು ನಾವು ಕರ್ತನಿಗೆ ನಮ್ಮ ಕಾಣಿಕೆ ಡಬ್ಬಿಗಳಲ್ಲಿ, ನಮ್ಮ ಕವರ್ಸ್ಗಳ ಮೂಲಕ ನಾವು ತೆಗೆದಿಟ್ಟು ಕರ್ತನಿಗೆ ನಾವು ಸಮರ್ಪಿಸೋಣ. ಹಾಡಿನ ಮೂಲಕ ಆಶೀರ್ವಾದ ಹೊಂದಿ ಕೊನೆಯ ಪ್ರಾರ್ಥನೆ ಕೂಡ ನಾವು ಮಾಡೋಣ. ಇಂಥ
ತಲೆಬಾಗಿಸ್ಕೊಳ್ಳೋಣ, ಕರ್ತನಿಗೆ ಕಾಣಿಕೆಯನ್ನು ಸಮರ್ಪಿಸೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿ ಮಾಡಿಕೊಂಡು ಬಂದಂತ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಘನ ಮಾನ ಮಹಿಮೆ ನಾವು ನಿನಗೆ ಮಾತ್ರ ಸಲ್ಲಿಸುವಂತರಾಗಿದ್ದೇವೆ. ನೀನೇ ನಮ್ಮ ಜೀವಿತಕ್ಕೆ ಕರ್ತನು, ಕ್ರಿಸ್ತನು, ಪ್ರಭು, ರಕ್ಷಕನಾಗಿದ್ದೆ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ. ಈ ಒಂದು ಕಾಣಿಕೆಯನ್ನು ನಾವು ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತೇವೆ. ಇದನ್ನು ಸ್ವೀಕಾರ ಮಾಡು, ಇದನ್ನು ಆಶೀರ್ವಾದ ಮಾಡು ಸ್ವಾಮಿ. ಇದನ್ನು ಹೆಚ್ಚೆಚ್ಚಾಗಿ ನಿನ್ನ ಸೇವೆಯಲ್ಲಿ ಉಪಯೋಗ ಮಾಡಬೇಕೆಂಬುದಾಗಿ ನಿನ್ನಲ್ಲಿ ಬೇಡುವಂತರಾಗಿದ್ದೇವೆ. ನಾವೆಲ್ಲರೂ ಸ್ವತಂತ್ರರಾಗಿದ್ದೇವೆ ಸ್ವಾಮಿ, ಯಾವ ಬಂಧನದಲ್ಲಿ ಇಲ್ಲ. ಯಾಕಂದ್ರೆ ನೀನು ಬಿಡುಗಡೆಯ ನಾಯಕನು, ಬಿಡುಗಡೆಗೆ ಪ್ರಭು ಆಗಿದ್ದೆ ಸ್ವಾಮಿ. ಈಗಾಗಲೇ ನಮ್ಮ ಪಾಪಗಳಿಂದ, ಶ್ರಾಪಗಳಿಂದ, ಎಲ್ಲಾ ಒಂದು ರೋಗ ಕಾಯಿಲೆಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದೆ. ನಿನಗೆ ಕೋಟಿ ಕೋಟಿ ಸ್ತೋತ್ರ. ಈ ಒಂದು ದೊಡ್ಡ ವ್ಯಾಧಿಯಿಂದ ನಮಗೆ ಬಿಡುಗಡೆ ಕೊಡು ಸ್ವಾಮಿ. ಈ ದೊಡ್ಡ ರೋಗಾಣು ಸ್ವಾಮಿ ಲೋಕದಲ್ಲಿ ಹರಡಿರುವಂಥದ್ದು ಸ್ವಾಮಿ, ಬಹಳ ಬೇಗನೆ ವ್ಯಾಕ್ಸಿನ್ಗೋಸ್ಕರ ಅನೇಕ ದೇಶದವರು ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ಸಫಲಗೊಳಿಸು. ಸರಿಯಾದಂಥ ವ್ಯಾಕ್ಸಿನ್, ಸರಿಯಾದಂಥ ಮೆಡಿಸಿನ್ ಕರ್ತನೆ ಎಲ್ಲಾ ದೇಶ ರಾಷ್ಟ್ರಗಳಿಗೆ ಮುಟ್ಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇಶದಲ್ಲಿ ಎಷ್ಟು ಸತ್ಯ, ಸುಳ್ಳು, ಅನ್ಯಾಯ, ಮೋಸ ಜರುಗ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಆದರೆ ನೀನು ನಿಜವಾದ ದೇವರು ಸ್ವಾಮಿ, ನೀನು ನಂಬಿಗಸ್ತನು ಸ್ವಾಮಿ. ನಿನ್ನ ಮಕ್ಕಳ ಕೈಯನ್ನು ಬಿಡಲಾರದಂತ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ನಮ್ಮ ಆರಾಧನೆಯನ್ನು ಸ್ವೀಕಾರ ಮಾಡು. ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮ್ಮ ನಡತೆ, ನಮ್ಮ ಸೇವೆ ಸ್ವಾಮಿ ನಿನ್ನ ದೃಷ್ಟಿಗೆ ಯೋಗ್ಯವೆಂದೆಣಿಸಲಿ. ನಾವು ನಿನಗೆ ಮೆಚ್ಚುಗೆ ಆಗುವಂತ ಜೀವಿತವನ್ನು ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡು. ವಾಕ್ಯವನ್ನು ಕೇಳಿರುವಂತೆ ಎಲ್ಲಾ ನಿನ್ನ ಮಕ್ಕಳನ್ನು ನಿನ್ನ ನಾಮದಲ್ಲಿ ನಾನು ಆಶೀರ್ವಾದ ಮಾಡುತ್ತಾ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೊಟ್ಟಾಗ್ಯೂ ಇನ್ನು ಸಾಲದು. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಐಕ್ಯತೆಯು, ನಿಮ್ಮೆಲ್ಲರ ಸಂಗಡ ದೇವರ ಶಾಂತಿಯು, ಸಮಾಧಾನವು ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್.